ದುರ್ವಾಸನ ಪಾತ್ರವನ್ನು ಪರಿಚಯಿಸಿಕೊಳ್ಳೋಣ. ನಮ್ಮ ಪ್ರಾಚೀನ ಪುರಾಣಕಾರರು ಪ್ರತಿ ಮಾನುಷ ಸ್ವಭಾವಕ್ಕೂ ಒಂದೊಂದು ಪಾತ್ರವನ್ನು ಸೃಷ್ಟಿ ಮಾಡಿದ್ದಾರೆ. ಸಿಟ್ಟಿಗೆ ಪ್ರತಿರೂಪ ದುರ್ವಾಸ. ಕೊಳಕು ಹಾಗೂ ಹರಕು ಬಟ್ಟೆಯನ್ನು ಧರಿಸಿದವನಾದ್ದರಿಂದ ಇವನಿಗೆ ದುರ್ವಾಸ, ದುರ್ವಾಸಸ್ ಎಂದು ಹೆಸರಾಯಿತು. ದುಷ್ಟಾನಿ ವಾಸಾಂಸಿ ಯಸ್ಯ ಅಂದ್ರೆ ಕೊಳಕು ಬಟ್ಟೆಯನ್ನು, ವಾಸ ಅಂದ್ರೆ ಬಟ್ಟೆ ಅಂತ ಅರ್ಥ, ಧರಿಸಿದ್ರಿಂದ ಇವನು ದುರ್ವಾಸ. ಸ್ವಯಂಭುವ ಮನ್ವಂತರದಲ್ಲಿ ಬ್ರಹ್ಮ ಮಹರ್ಷಿ ಅತ್ರಿಗೆ ಪ್ರಜಾಸೃಷ್ಟಿಯನ್ನು ಮಾಡುವುದಕ್ಕೆ ಆದೇಶಿಸಿದ. ಅತ್ರಿ ತಂದೆಯ ಅನುಜ್ಞೆಯಂತೆ ಪತ್ನಿ ಅನಸೂಯೆಯೊಂದಿಗೆ ವೃಕ್ಷ ಎಂಬ ಕುಲ ಪರ್ವತದ ಕಡೆಗೆ ಸಾಗಿ ಅಲ್ಲಿ ಕಠಿಣ ತಪಸ್ಸಿನಲ್ಲಿ ನಿರತರಾದ. ಆಶ್ರಮದ ಸುತ್ತ ನಿರ್ವಿಂಧ್ಯ ನದಿ ಜುಳು ಜುಳು ನಿನಾದದಿಂದ ಹರಿತಾಯಿತು. 100 ವರ್ಷಗಳ ಕಾಲ ಅತ್ರಿ ಒಂಟಿ ಕಾಲಿನ ಮೇಲೆ ನಿಂತು ತಪಸ್ಸನ್ನಾಚರಿಸಿದ. ಈ ಘೋರ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಪ್ರತ್ಯಕ್ಷರಾದರು. ತಮ್ಮ ಅಂಶದಿಂದ 3 ಮಕ್ಕಳು ಜನಿಸುವಂತೆ ಅನುಗ್ರಹಿಸಿದರು. ಬ್ರಹ್ಮನ ಅಂಶದಿಂದ ಚಂದ್ರನು, ವಿಷ್ಣುವಿನ ಅಂಶದಿಂದ ದತ್ತಾತ್ರೇಯನು, ಶಂಕರನ ಅಂಶದಿಂದ ದುರ್ವಾಸನು ಅತ್ರಿ ದಂಪತಿಗೆ ಮಕ್ಕಳಾಗಿ ಹುಟ್ಟಿದ್ರು. ಇವರಲ್ಲಿ ದುರ್ವಾಸ ಸುಡುವ ಅಗ್ನಿಯಂತೆ ಸಿಟ್ಟನ್ನೇ ಮೈಗೂಡಿಸಿಕೊಂಡು ಬೆಳೆದ. ಕೋಪಕ್ಕೆ ಇನ್ನೊಂದು ಹೆಸರು ದುರ್ವಾಸನದಾಯಿತು. ಹುಚ್ಚನಂತೆ ತ್ರಿಲೋಕಗಳಲ್ಲಿ ಅಲೆದಾಡಿದ್ರು. ಧರ್ಮಾಧರ್ಮಗಳ ವಿಚಾರದಲ್ಲಿ ಅವನದು ನಿಶ್ಚಿತ ಜ್ಞಾನ. ಅವನ ಉಗ್ರ ಸ್ವಭಾವಕ್ಕೆ ದೇವತೆಗಳು, ಮನುಷ್ಯರು ಮಾತ್ರ ಅಲ್ಲ, ರಾಕ್ಷಸರು ಕೂಡ ನಡುಗ್ತಾ ಇದ್ರು. ಒಮ್ಮೆ ದುರ್ವಾಸ ಹೀಗೆ ಸಂಚಾರ ಮಾಡ್ತಾ ವಿದ್ಯಾಧರ ಸ್ತ್ರೀಯ ಕೈಯಲ್ಲಿ ಕಲ್ಪವೃಕ್ಷದ ಹೂಮಾಲೆಯೊಂದನ್ನು ಕಂಡ. ಅದನ್ನು ತನಗೆ ಕೊಡು ಅಂತ ಕೇಳಿದ. ಅವಳು ಕೊಟ್ಲು. ಹೂಮಾಲೆಯನ್ನು ದುರ್ವಾಸ ತನ್ನ ತಲೆಯ ಕೂದಲಿಗೆ ಸುತ್ತಿಕೊಂಡು ಉನ್ಮತ್ತನಂತೆ ಅಲೆದಾಡಿದ. ಅಷ್ಟರಲ್ಲಿ ದೇವೇಂದ್ರ ತನ್ನ ಪತ್ನಿ ಶಚಿ ಸಮೇತ ಐರಾವತವನ್ನು ಏರಿಕೊಂಡು ಎದುರಿಗೆ ಬಂದ. ದುರ್ವಾಸ ಪುಷ್ಪಮಾಲಿಕೆಯನ್ನು ದೇವೇಂದ್ರನ ಮೇಲೆ ಎಸೀತಾನೆ. ಇಂದ್ರ ಮಾಲೆಯನ್ನು ಆನೆಯ ಕುಂಭಸ್ಥಳದ ಮೇಲಿರಿಸಿದ. ಆನೆ ಪೂಮಾಲೆಯನ್ನು ಸೊಂಡಿಲಿನಿಂದ ಎತ್ತಿ ಮೂಸಿ ನೋಡಿ ಅದರ ಪರಿಮಳದಿಂದ ಮದ ಏರಿ ನೆಲಕ್ಕೆ ಎಸೆದು ತುಳಿಯಿತು. ಇದನ್ನು ನೋಡಿ ದುರ್ವಾಸ ಕ್ರೋಧೋನ್ಮತ್ತನಾದ. ಐಶ್ವರ್ಯ ಮದದಿಂದ ದುಷ್ಟನಾಗಿರುವ ಎಲೈ ದೇವೇಂದ್ರ, ನಾನು ಕೊಟ್ಟ ಐಶ್ವರ್ಯವರ್ಧಕ ಈ ಮಾಲೆಯನ್ನು ಮಹಾಪ್ರಸಾದ ಅಂತ ಸ್ವೀಕರಿಸದೆ ನಿರಾಕರಿಸಿದೆಯಲ್ಲ, ನಿನ್ನ ಸಕಲ ಸಂಪತ್ತೂ ನಾಶವಾಗಿ ಹೋಗಲಿ ಅಂತ ಸಿಟ್ಟಿನಿಂದ ದೇವೇಂದ್ರನನ್ನು ಶಪಿಸಿದ. ಸಮುದ್ರ ಪಾಲಾದ ದೇವೇಂದ್ರನ ಸಮಸ್ತ ಐಶ್ವರ್ಯ ಸಮುದ್ರ ಮಥನದ ಬಳಿಕ ಇಂದ್ರನ ವಶವಾಯಿತು. ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ 10,000 ವರ್ಷ ಧರ್ಮದಿಂದ ರಾಜ್ಯಪಾಲನೆ ಮಾಡಿದ. ಬ್ರಹ್ಮ ಕಾಲಪುರುಷನ ಮೂಲಕ ರಾಮನಿಗೆ ಸಂದೇಶ ಕಳುಹಿಸಿದ. ವೈಕುಂಠಕ್ಕೆ ಹಿಂತಿರುಗಿ ಶ್ರೀಧಾಮದಲ್ಲಿ ಮತ್ತೆ ಪ್ರತಿಷ್ಠಾಪನೆಗೊಳ್ಳುವಂತೆ ನಿವೇದಿಸಿದ. ಅದೇ ಸಮಯದಲ್ಲಿ ದುರ್ವಾಸ ಶ್ರೀರಾಮನ ದರ್ಶನಕ್ಕೆಂದು ಅಯೋಧ್ಯೆಗೆ ಬಂದ. ರಾಮ ಕಾಲಪುರುಷನ ಜೊತೆಯಲ್ಲಿ ರಹಸ್ಯ ಮಾತುಕತೆಯಲ್ಲಿ ತೊಡಗಿದ್ದರಿಂದ ದ್ವಾರಪಾಲಕನಾಗಿದ್ದ ಲಕ್ಷ್ಮಣ ದುರ್ವಾಸನನ್ನು ತಡೆದ. ಕುಪಿತನಾದ ಮುನಿ, ನಾನು ಬಂದಿರುವ ವಿಚಾರವನ್ನು ಕೂಡಲೇ ರಾಮನಿಗೆ ತಿಳಿಸು, ಇಲ್ಲವಾದರೆ ಸಮಸ್ತ ಅಯೋಧ್ಯೆಯನ್ನು ನಿಮ್ಮೆಲ್ಲರನ್ನೂ ಸುಟ್ಟು ಬಿಡುತ್ತೇನೆ ಅಂತ ಗರ್ಜಿಸಿದ. ಲಕ್ಷ್ಮಣ ಆತ್ಮತ್ಯಾಗಕ್ಕೆ ಸಿದ್ಧನಾದ. ಅಣ್ಣನ ಕಟ್ಟಾಜ್ಞೆಯನ್ನು ಮೀರಿ ಋಷಿ ದುರ್ವಾಸ ಬಂದಿರುವ ವಾರ್ತೆಯನ್ನು ರಾಮನಿಗೆ ತಿಳಿಸಿದ. ಶ್ರೀರಾಮ ದುರ್ವಾಸನನ್ನು ಸತ್ಕರಿಸಿ ಮೃಷ್ಟಾನ್ನ ಭೋಜನ ನೀಡಿ ಕಳುಹಿಸಿದ. ಅನಂತರ ತನ್ನ ಪ್ರತಿಜ್ಞೆಯಂತೆ ತಮ್ಮ ಲಕ್ಷ್ಮಣನಿಗೆ ದೇಹವನ್ನು ತ್ಯಜಿಸುವಂತೆ ಸೂಚಿಸಿದ. ಹೀಗೆ ದುರ್ವಾಸ ಲಕ್ಷ್ಮಣನ ಅವತಾರ ಸಮಾಪ್ತಿಗೂ ಕಾರಣನಾದ. ಯಾದವ ದೊರೆ ಶೂರಸೇನ, ಅವನ ಮಗಳು ಪೃಥೆ ಕುಂತಿ ಭೋಜನ ಸಾಕು ಮಗಳಾಗಿ ಬೆಳೆದಳು. ಕುಂತಿ ಎಂದೇ ಅವಳ ಪ್ರಸಿದ್ಧಿ. ಒಮ್ಮೆ ಕುಂತಿ ಭೋಜನ ಅರಮನೆಗೆ ದುರ್ವಾಸನ ಆಗಮನವಾಯಿತು.
ಕುಂತಿ ನಿಷ್ಠೆಯಿಂದ ಮುನಿಯ ಸೇವೆ ಮಾಡಿದ್ಲು. ಕನ್ಯೆಯ ಸೇವೆಯಿಂದ ಪರಮಸುಪ್ರೀತನಾದ ದುರ್ವಾಸ ಆಪದ್ಧರ್ಮಕ್ಕೆ ಅನುಕೂಲಕರವಾದ ಅಭಿಚಾರ ಪ್ರಕ್ರಿಯೆಯಿಂದ ಕೂಡಿದ ಒಂದು ಮಂತ್ರವನ್ನು ಉಪದೇಶಿಸಿದ. ಮಾತ್ರ ಅಲ್ಲ, ಯಾವ ದೇವನನ್ನು ಮಂತ್ರ ಪಠಣದ ಮೂಲಕ ನೀನು ಕರೆಯುವೆಯೋ ಅವನಿಂದ ಪುತ್ರನನ್ನು ಪಡೆಯುವೆ ಎಂದು ಹರಸಿ ಹೊರಟು ಹೋದ. ಕುಂತಿ ಆ ಮಂತ್ರ ಬಲದಿಂದ ಕರ್ಣ, ಯುಧಿಷ್ಠಿರ, ಭೀಮಸೇನ, ಅರ್ಜುನ, ನಕುಲ ಮತ್ತು ಸಹದೇವರನ್ನು ಪಡೆದಳು. ಕೌರವನ ಸೂಚನೆಯಂತೆ ದುರ್ವಾಸ ತನ್ನ 10,000 ಮಂದಿ ಶಿಷ್ಯರೊಂದಿಗೆ ವನವಾಸದಲ್ಲಿದ್ದ ಪಾಂಡವರ ಬಳಿಗೆ ಹೋದ. ಅವರ ಭೋಜನಾನಂತರ ಅನ್ನವನ್ನು ಕೇಳಿದ. ಸಮಯ ಅಲ್ಲದ ಸಮಯದಲ್ಲಿ ಋಷಿ ಬಂದ್ರು. ಕೃಷ್ಣನ ಕೃಪೆಯಿಂದ ದ್ರೌಪದಿ ಭೋಜನ ಸಿದ್ಧಪಡಿಸಿದ್ಲು. ಮುಖಭಂಗ ಅನುಭವಿಸಿದ ದುರ್ವಾಸ ಅಲ್ಲಿಂದ ಪಲಾಯನ ಮಾಡಿದ. ಇನ್ನೊಮ್ಮೆ ಕೃಷ್ಣನನ್ನು ಪರೀಕ್ಷಿಸಲೆಂದು ದ್ವಾರಕೆಗೆ ಹೋಗಿ ಭೋಜನದ ಬಳಿಕ ಪಾಯಸವನ್ನು ಕೃಷ್ಣ ರುಕ್ಮಿಣಿಯರ ಮೇಲೆ ಚೆಲ್ಲಿದ. ಮೈಡಿ ಬಳಿದುಕೊಂಡ್ರೂ ಕೃಷ್ಣ ತನ್ನ ಅಂಗಾಲಿಗೆ ಪಾಯಸವನ್ನು ಬಳಿದುಕೊಳ್ಳಲಿಲ್ಲ ಎಂದು ಸಿಟ್ಟುಗೊಂಡು ನಿನಗೆ ಅಂಗಾಲಿನ ಮೂಲಕವೇ ಸಾವು ಒದಗಲಿ ಎಂದು ಶಪಿಸಿದ. ಹಿಮಾಲಯ ಪರ್ವತದಲ್ಲಿ ದುರ್ವಾಸ ತಪಸ್ಸನ್ನಾಚರಿಸ್ತಾ ಇದ್ದ. ಆಗ ಒಮ್ಮೆ ದೇವಲೋಕದ ಅಪ್ಸರಾಂಗನೆಯರಲ್ಲಿ ಅಧಿಕ ಗುಣವತಿ ಯಾರು ಅಂತ ಚರ್ಚೆಯಾಯಿತು. ದೇವಲೋಕದಲ್ಲಿ ದುರ್ವಾಸ ಋಷಿಯ ತಪೋಭಂಗವನ್ನು ಯಾರು ಮಾಡ್ತಾರೋ ಆಕೆ ಶ್ರೇಷ್ಠಳು ಎಂದು ನಾರದ ನುಡಿದ. ಆಗ ವಪು ಎಂಬ ಅಪ್ಸರೆ ತಾನು ದುರ್ವಾಸನ ತಪಸ್ಸನ್ನು ಕೆಡಿಸುವೆ ಅಂತ ನುಡಿದ್ಲು. ಹಿಮಾಲಯಕ್ಕೆ ತೆರಳಿ ಕೋಗಿಲೆಯಂತೆ ಹಾಡ್ತಾ ದುರ್ವಾಸನನ್ನು ಮರಳುಗೊಳಿಸುವುದಕ್ಕೆ ಪ್ರಯತ್ನ ಮಾಡಿದ್ಲು. ಆದರೆ ಅಪ್ಸರೆಯ ಪ್ರಲೋಭನೆಗೆ ವಿಚಲಿತನಾಗದ ಮುನಿ, ನೀನು ಪಕ್ಷಿಯಾಗಿ ಜನಿಸಿ 16 ವರ್ಷ ಪಕ್ಷಿ ರೂಪದ ಹರಿಣಿಯಾಗಿರು ಅಂತ ಶಾಪ ಕೊಟ್ಟ. ಕಶ್ಯಪ ಸುರಸೆ ದಂಪತಿಗೆ ಜನಿಸಿದ ಅಜಾಮುಖಿ ದುರ್ವಾಸನಿಂದ ವಾತಾಪಿ ಇಲ್ವಲ ಎಂಬ ಸಹೋದರರನ್ನು ಮಕ್ಕಳಾಗಿ ಪಡೆದಳು. ದುರ್ವಾಸನ ಪತ್ನಿ ಔರ್ವ ಮುನಿಯ ಮಗಳು ಕಂದಳಿ. ವಿಶೇಷವೆಂದರೆ ಕಂದಳಿ ದುರ್ವಾಸನಿಗಿಂತ ಇಮ್ಮಡಿ ಕೋಪಿಷ್ಠಳಾಗಿದ್ದಳು.